ಎನಿಮೇಷನ್ ಸ್ವಲ್ಪ ಇಂಪಾರ್ಟೆಂಟ್ ಇಲ್ಲಿ ಯಾವ್ಯಾವ ಎನಿಮೇಷನ್ ಅಂತ ಹೆಸರುಗಳು ನೆನ್ಪಿಟ್ಕೋಬೇಕಂತ ಏನಿಲ್ರಿ, ಆದರೆ ಅಟ್ಲೀಸ್ಟ್ ಈ ಸ್ಲೈಡಿಗೆ ಎನಿಮೇಷನ್ ಕೊಡಕ್ಕೆ ಯಾವ ಆಯ್ಕೆ ಅಂತ ಅನ್ನೋದ್ರ ಗೊತ್ತಿರ್ಬೇಕ್ರಿ. ಈಗ ಫಸ್ಟ್ ನೋಡ್ಬೇಡ್ರಿ, ಫಸ್ಟ್ ಆಯ್ಕೆ ಏನಂದ್ರೆ ಪ್ರಿವ್ಯೂ ಅದ ರೀ. ಪ್ರಿವ್ಯೂ ಅಂತಂದ್ರೆ ಏನ್ರಿ, ಯಾವ್ದಾದ್ರು ಒಂದು ಆಕ್ಷನ್ ನಾನು ಅದಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅದು ಹೆಂಗೆ ಕಾಣುತ್ತ ಅಂತ ನೋಡ್ಬೇಕಾಗಿದ್ರಿ. ಈಗ MS Wordನಾಗ ಪ್ರಿಂಟ್ ಪ್ರಿವ್ಯೂ ಅಂತಿದ್ರಿ ಆಯ್ಕೆ. ಪ್ರಿಂಟ್ ಪ್ರಿವ್ಯೂ ಅಂತಂದ್ರೆ ರೀ, ನಾನು ಆ ಒಂದಿರುವಂತಹ ದತ್ತಾಂಶವನ್ನ ಪ್ರಿಂಟ್ ಹಾಕೋಕ್ಕಿಂತ ಮುಂಚೆ ಪೇಜ್ ಮೇಲೆ ಹೆಂಗೆ ಕಾಣುತ್ತಂತ ನೋಡೋದ್ರಿ. ಸೊ ಹಾಗೆ ಈಗ ಇದನ್ನ ಸ್ಲೈಡ್ ಶೋ ಹೌದ್ರಾ ರೀ, ಸ್ಲೈಡ್ ಶೋ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ಒಂದು ಪ್ರೆಸೆಂಟೇಷನ್ ನಲ್ಲಿ ಯಾವ ತರ ಆಕ್ಷನ್ಸ್ಗಳಾಗತ್ತವ ಡಿಸೈನ್ಸ್ಗಳಾಗತ್ತವ ಅಂತ ನೋಡೋದ್ರಿ. ಫಸ್ಟ್ ಇದನ್ನ ಯಾವ ಈಗ ಏನಾದ್ರೆ ಆಕ್ಟಿವ್ ಆಗಿಲ್ರಿ ಸರ್, ಅದು ಇನ್ಆಕ್ಟಿವ್ ಅದ ರೀ. ಯಾಕಂದ್ರೆ ರೀ ಇಲ್ಲಿ ಯಾವ್ದಾದ್ರು ಒಂದು ಸ್ಲೈಡ್ ಮೇಲೆ ಅದನ್ನ ನಾವು ಅಪ್ಲೈ ಮಾಡ್ಬೇಕ್ರಿ, ಆಕ್ಟಿವ್ ಮಾಡ್ಬೇಕ್ರಿ. ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣಂತ್ರಿ, ಫೋಟೋ ಆಲ್ಬಮ್ ಅಂತ ಅನ್ನೋ ಒಂದು ಆಯ್ಕೆ ಐತ್ರಿ, ಇದನ್ನ ಆಯ್ಕೆ ಮಾಡ್ಕೊಳ್ಳೋಣಂತ. ಈಗ ಇಲ್ಲಿ ಹೋಗಿ ಕಸ್ಟಮ್ ಎನಿಮೇಷನ್ ಅಂತ ತಗೊಳ್ಳೋಣಂತ್ರಿ, ಕ್ಲಿಕ್ ಮಾಡ್ರಿ. ಈಗ ಇಲ್ಲಿ ಎಫೆಕ್ಟ್ ಅನ್ನುವ ಆಯ್ಕೆ ಇರ್ತದ್ರಿ, ಏನು ಆಡ್ ಎಫೆಕ್ಟ್. ಈ ಹಿಂದೆ ಬಹಳಷ್ಟು ಹಿಂಗೆಲ್ಲ ಬರ್ತಿದ್ರು ರೀ. ಈಗ ಏನ್ ಮಾಡಂದ್ರೆ ಎಲ್ಲ ಸೇರಿಸ್ಬಿಟ್ಟು ಒಂದೊಂದು ಡಿಸೈನ್ ಕೊಟ್ಟಾನ. ಒಂದು ಎಂಟ್ರೆನ್ಸ್, ಎರಡನೇದು ಎಂಪೈಸಸ್, ಮೂರನೇದು ಎಕ್ಸಿಟ್, ನಾಲ್ಕನೇದ್ರಿ ಮೋಷನ್ ಪಾತ್ಸ್ಗಳು ಕೊಟ್ಟಾನ್ರಿ. ಎಕ್ಸಾಂಪಲ್ ಇದನ್ನ ಯಾವ ತರ ಬರ್ಬೇಕ್ರಿ, ಇದಕ್ಕೊಂದು ಡಿಸೈನ್ ಕೊಡೋಣಂತ್ರಿ. ಮೊನ್ನೆ ನೋಡಿದೇವ್ ನೋಡ್ರಿ ಅದೇ ತರ, ಹೌದ್ರಾ ರೀ. ಇದ್ರಾಗ ಯಾವ್ದಾದ್ರು ಒಂದು ಡಿಸೈನ್ ತಗೊಂಡ್ಬಿಡೋದ್ರಿ. ಓಕೆ ಓಕೆ ಇದನ್ನ ಇರ್ಲಾಕ್ರಿ. ಓಕೆ ಮಾಡೋಣ, ಇದು ನೇಮ್, ಇದೊಂದು ಸುಮ್ಮನೆ ಇದಕ್ಕೊಂದು ಆ್ಯಡ್ ಕೊಟ್ಬಿಡೋಣಂತ್ರಿ. ಓಕೆ ನೆಕ್ಸ್ಟ್ ರೀ, ಇದು ಕೊಟ್ಟೇವ್ರಿ. ಈಗ ಇದು ಕೊಟ್ಟಾದ್ಮೇಲೆ ಈಗ ಆಕ್ಟಿವ್ ಐತ್ರಿ. ಇದ್ರ ಅರ್ಥ ಏನಂತಂದ್ರೆ ರೀ, ಅದಕ್ಕೊಂದು ಆಕ್ಷನ್ ಕೊಟ್ಟ ಮೇಲೆ ಇದು ಆಕ್ಟಿವ್ ಆಗ್ಯದ್ರಿ. ಇದನ್ನ ನಾನು ಮುಂಚೆ ಸ್ಲೈಡ್ ಶೋ ಕೊಡೋಕ್ಕಿಂತ ಮುಂಚೆ ಇಲ್ಲೇ ನೋಡ್ಬಿಡೋದ್ರಿ. ಇದನ್ನೀಗ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ತೀನಿ ರೀ. ಹಿಂಗೆ ಬರ್ತದ, ಇದು ಎರಡನೇದು ಹಿಂಗೆ ಬರ್ತದೆ. ಕ್ಲಿಯರ್ ಆಯ್ತು ರೀ. ನೆಕ್ಸ್ಟ್ ಮತ್ತೆ ಎರಡನೇದು ಕೊಡ್ಬೇಕ್ರಿ. ಇದಕ್ಕೊಂದು ಯಾವ ಥರ ಕೊಡೋದ ರೀ, ಇದನ್ನ ಏನು ಮಾಡೋಣ ಸರ, ಇದಕ್ಕೂ ಕಷ್ಟ. ಈಗ ನೋಡ್ರದು ಈಗ ಇನ್ಆಕ್ಟಿವ್ ಅದ ರೀ ಸರ್, ಎರಡನೇ ಸ್ಲೈಡಿಗೆ ಬಂದಾಗ ರೀ. ಈಗ ಇದಕ್ಕೆ ಮತ್ತೆ ಆಕ್ಷನ್ ಕೊಡ್ತೀನಿ ರೀ, ಕಸ್ಟಮ್ ಎನಿಮೇಷನ್. ಇಲ್ಲಿಗೆ ಬಂದು ಇದಕ್ಕೊಂದು ಬೇರೆ ಡಿಸೈನ್ ಕೊಡೋಣ ಅಂತ, ಇದಕ್ಕೆ ಹಿಂಗೆ ಕೊಡೋಣ ಅಂತ ರೀ. ರೈಟ್. ನೆಕ್ಸ್ಟ್ ಇದನ್ನು ಕೊಟ್ಟು ಈಗ ನೋಡ್ಬೋದು ರೀ ನಾವು ಪ್ರಿವ್ಯೂ. ಇದು ಹಿಂಗೆ ಬರ್ತದೆ ಸರ್, ಕ್ಲಿಯರ್. ನೆಕ್ಸ್ಟ್ ಇದಾದ್ಮೇಲೆ ರೀ, ಸೊ ಈ ಥರ ಬೇರೆ 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 ಒಂದೊಂದು ಸ್ಲೈಡ್ಗಳು ಏನು ಕೊಡ್ಬೋದು ರೀ, ಎನಿಮೇಷನ್ ಕೊಡೋಕೆ ಯಾವ ಆಯ್ಕೆ ರೀ, ಕಸ್ಟಮ್ ಎನಿಮೇಷನ್ ರೀ. ಆಮೇಲೆ ಅದನ್ನ ನೋಡ್ಬೇಕಾಗಿತ್ತು ಅಂದ್ರೆ ಪ್ರಿವ್ಯೂ ರೀ. ಈಗ ಇದನ್ನ ಆಯ್ಕೆ ಮಾಡಿದಾಗ ಇಲ್ಲಿ ಇನ್ನೊಂದು ಬಂದು ನೋಡಿ ಸರ್, ಇದೇನ್ರಿ ಎನಿಮೇಟ್ ಕಸ್ಟಮ್ ಎನಿಮೇಷನ್, ಹೌದ್ರೆ ಇದ್ರಾಗ ಯಾವ್ಯಾವ ಹಾಕಿವ ಅಂತ ತೋರಿಸ್ತದೆ ರೀ ಅದನ್ನ ಅಷ್ಟೇ. ಇಲ್ಲಿದು ಕೂಡ ನೀವು ಅದನ್ನ ಚೇಂಜ್ ಮಾಡ್ಬೋದು ರೀ. ಓಕೆ, ಇದು ಒಂದನೇ ಆಯ್ಕೆ ರೀ. ಇನ್ನು ಎರಡನೇ ಆಯ್ಕೆ ಏನದ ನೋಡ್ರಿ, ಟ್ರಾನ್ಸಿಷನ್ ಟು ದಿಸ್ ಸ್ಲೈಡ್. ಇದು ಎಕ್ಸಾಮ್ದಾಗ ಒಂದು 3 ಸಲ ಬಂದದ್ರಿ, ಇದು ಗೊತ್ತಿರ್ಬೇಕ್ರಿ. ಇಲ್ಲಿ ಏನಾಗ್ತ ನೋಡ್ಬೇಡ, ಫಸ್ಟ್ ನೋಡೋ ನೀವು ಆನ್ಸರ್ ಮಾಡ್ರಿ ಏನಾಗ್ತದೆ. ಈಗ ಎಕ್ಸಾಂಪಲ್ ಹಿಂಗೆ ತೋರಿಸ್ತೀನಿ ರೀ. ಈ ಥರ ಬರ್ತದೆ ಸರ್, ಇದನ್ನ ಈ ಥರ ರೀ. ಇದ್ರ ಏನಾಯ್ತು, ಎಲ್ಲ ಒಂದೇ ಅಲ್ಲತ್ತಲ್ರಿ ಸರ್. ಇದು ಗೊತ್ತಾಗ್ತದೆ, ಹೌದಲ್ಲ, ಚೇಂಜ್ ಆಗ್ತಿರ್ತಾವ್ರಿ. ರೈಟ್. ಇದು ಮ್ಯಾಲಿಂದ್ರಿ. ಅವಾಗ DD ನ್ಯೂಸ್ನ ಬರ್ತೀವ್ರಿ, ಏನಾದರೂ ಫೋಟೋ ತೋರಿಸ್ಬೇಕಾದ್ರೆ ಹಿಂಗೆ ಬರೋದು ಮತ್ತೆ ವಾಪಸ್ ಹೋಗ್ಬಿಡ್ತೀವಿ ರೀ. ಹೌದ್ರಿ ರೀ. ಈಗ ಅದ ನೋಡ್ರಿ ಇದನ್ನು ಈ ಥರ ನೋಡಿರಿ ರೀ, ಈ ಥರ. ಓಕೆ, ಸೊ ಇವೆಲ್ಲ ಏನಿದಾವ್ರಿ ಸರ, ಇವು ಏನಂತ ಕರಿತೀವಿ ಅಂದರೆ ಟ್ರಾನ್ಸಿಷನ್ಸ್ ಅಂತ ಕರಿತೀವ್ರಿ. ಇಷ್ಟೆಲ್ಲ ಅದ ನೋಡ್ರಿ ಇದ್ರಾಗ. ಈಗ ರೀ ಎಕ್ಸಾಂಪಲ್ ಇದನ್ನು ತೊಗೊಂಡ್ಬೇಡ ಅಂತಂತಕ್ರಿ. ಎರಡನೇದಕ್ಕೆ ಇದಕ್ಕೊಂದು ಟ್ರಾನ್ಸಿಷನ್ ಬೇರೆ ಕೊಡೋಣ ಅಂತ್ರಿ. ಎಕ್ಸಾಂಪಲ್ ಇದನ್ನು ಕೊಡೋಣ ಅಂತ್ರಿ. ಇನ್ನು ಮೂರನೇದಕ್ಕೆ ಇದಕ್ಕೊಂದು ಟ್ರಾನ್ಸಿಷನ್ ಬೇರೆ ಕೊಡೋಣ ಅಂತ್ರಿ. ಎಕ್ಸಾಂಪಲ್ ಇದನ್ನು ಕೊಡೋಣ ಅಂತ್ರಿ. ಓಕೆ, ಸೊ ಇದು ಕೊಟ್ರಿವಿ. ಕೊಟ್ಟಾದ್ಮೇಲೆ ಇನ್ನೊಂದು ಗೊತ್ತಿರ್ಬೇಕ್ರಿ, ಪವರ್ ಪಾಯಿಂಟ್ನಾಗ ಎಲ್ಲ ವಿಧದ ಆಡಿಯೋ ಫೈಲ್ಗಳು, ವಿಡಿಯೋ ಫೈಲ್ಗಳು ಸೇರಿಸ್ಲಾ ಬರ್ತಂತ ಹೇಳಿರಿ ಸರ್. ಅದ್ರ ಜೊತೆಗೆ ಈ ಒಂದು ಸ್ಲೈಡ್ನಲ್ಲಿ ಬಳಕೆ ಮಾಡಿರುವ ಟೆಕ್ಸ್ಟ್ ರೀ. ಎಕ್ಸಾಂಪಲ್ ಸರ್, ಈಗ ಫೋಟೋ ಆಲ್ಬಮ್ ಅಂತ ಹಾಕಿವಲ್ರಿ, ಇದನ್ನ ಎನಿಮೇಟ್ ಆಗೋ ಟೈಮ್ನಾಗ ನಮಗೊಂದು ಸೌಂಡ್ ಬೇಕ್ರಿ, ಅದನ್ನು ಸಾಧ್ಯ ಆಯ್ತ್ರಿ. ಎಕ್ಸಾಂಪಲ್ ಇಲ್ಲಿ ಬಂದ್ಬಿಟ್ಟು ಸೌಂಡ್ ತಗೊಳದ್ರಿ. ಕೇಳಿಸ್ಕೊತದ್ರ? ಇದು ಕೇಳತ್ತ ನೋಡ್ರಿ ಸರ್, ಹೌದಲ್ರಿ. ಓಕೆ, ನೆಕ್ಸ್ಟ್ ಇದಕ್ಕೊಂದು ಸೌಂಡ್ ಬೇಕಾಗಿದೆ ಸರ್, ಇದನ್ನ ಒಂದು ಸೌಂಡ್ ಬರ್ತದೆ ರೀ. ರೀ ಸರ್, ಇವು ಅಷ್ಟು ಈಗ ಸರ್ ಇದು ಓಕೆ. ಇವೆಲ್ಲ ಏನಿದ್ದು ಅಂದ್ರೆ ಬೈ ಡಿಫಾಲ್ಟ್ ಪವರ್ ಪಾಯಿಂಟ್ನಾಗ ಇರುವಂಥವು ಅದಾವ್ರಿ ಸರ್. ಈಗ ಇದ್ರ ಹಿಂದೆ ಕಾಂತಾರದ ಮ್ಯೂಸಿಕ್ ಬೇಕಾದ್ರೆ ಅಥವಾ KBC ಮ್ಯೂಸಿಕ್ ಬೇಕಾಗಿದ್ರಿ ಸರ್, ಅದನ್ನ ಇಲ್ಲಿ ಕ್ಲಿಕ್ ಮಾಡ್ಬೇಕು ಸರ್. ಅದನ್ನ ತಗೋಬೇಕಾಗಿತ್ತು ಅಂತಂದ್ರೆ ಇಲ್ಲದರಿ, ಇದ್ರಾಗ ಅದರ್ ಸೌಂಡ್, ಸಾರಿ ಇಲ್ಲಿ ಅದಲ್ರಿ, ಅದೇ ಅದರ್ ಸೌಂಡ್ ರೀ. ಇಲ್ಲಿ ಬಂದು ತಗೊಳದ್ರಿ. ಈಗ ಎಲ್ಲಿ ಅದ ನೋಡ್ರಿ, ಇದ್ರಾಗ ಅದಾವ. ಎಕ್ಸಾಂಪಲ್ ಓಕೆ, ಇದು KBC ದೀಮ್ ಅದಲ್ಲ, ಇದನ್ನ ತಗೊಂಡ್ರಿ. ಓಕೆ,
ಭಾಳ ದೊಡ್ಡದೈತ್ರಿ ಅದು, ಹೌದಲ್ರಿ? ಇಷ್ಟು ಪ್ಲೇ ಆಗಾದ್ರೆ ಬ್ಯಾಡ್ರಿ ಇದು ರೀ, ಅಂಡು ಅಂದ್ಬಿಡಮ್ರಿ ಇದಕ್ಕೆ. ಕ್ಲಿಯರ್ ಅದಲ್ರಿ? ಒಟ್ಟು ಗೊತ್ತೈತ್ರಿ? ಇಲ್ಲ ಸರ್, ಇನ್ನೊಂದ್ಸರಿ ನೋಡ್ಬಿಡಂತ, ಯಾಕೆ ತಲೆ ಕಟ್ಸ್ಕೊತೀರಿ? ಇದನ್ನು ತೊಗೊಂಡ್ಬಿಡೋಣ, ಬೀಮ್ ಬ್ಯಾಡ್ರಿ. ನೆಕ್ಸ್ಟ್ ಇದು ಹಾಕೊಂಡೇವು ಸರ್, ಇದಕ್ಕೊಂದು ಡಿಸೈನ್ ಹಾಕಿವ್ರೆ, ಇದಕ್ಕೊಂದು ಸೌಂಡ್ ಇಲ್ಲ ಬಿಡ್ರಿ, ನಡೀತದ. ಇದಕ್ಕೊಂದು ಎನಿಮೇಷನ್ ಕೊಡೋಣ ಅಂತ್ರಿ. ಪವರ್ಮೆಂಟ್ ಭಾಳ ಚಲೋ ಐತ್ರಿ, ಕುಂತ್ರ ಟೈಮ್ ಪಾಸ್ ಇದ್ರಾಗ. ನೆಕ್ಸ್ಟ್ ಓಕೆ ರೀ, ಇದಾದ್ಮೇಲೆ ರೀ ಈಗ ಫುಲ್ ಸ್ಕ್ರೀನಿಗೆ ಹೋಗ್ಬೇಕ್ರಿ. ನಾನು ಸ್ಲೈಡ್ ಶೋಕ್ ಹೋಗ್ಬೇಕ್ರಿ. ಯಾವ ಶಾರ್ಟ್ಕಟ್ ಕೀ ಬಳಸ್ರಿ? F5 ಹಾಕ್ರಿ ಸರ್. ಓಕೆ, ಇದು ಒಂದನೇ ರೀ. ರೈಟ್, ಅಂದ್ರೆ ನಮ್ಗೆ ಎನಿಮೇಷನ್ ಆಲತ್ತದ್ರಿ ಸರ್, ಜೊತೆಗೆ ಏನಂತದ್ರಿ ಸೌಂಡ್ ಕೂಡ ಹೊಂಟದ್ರಿ. ಇದ್ರ ಮುಗಿಬೇಕ್ರಿ. ನೆಕ್ಸ್ಟ್ ಇದಕ್ಕೆ ಸೌಂಡ್ ಕೊಟ್ಟಿಲ್ಲ ನಾವು. ಓಕೆ, ಸೊ ಈ ಥರ ರೀ. ಅಂದರೆ ಯಾವುದಂದ್ರೆ ಟ್ರಾನ್ಸಿಷನ್ಸ್ ಟು ದಿಸ್ ಸ್ಲೈಡ್ ಅಂತಂದ್ರೆ ಆ ಸ್ಲೈಡನ್ನು ಯಾವಾಗ ಹೇಳ್ರಿ, ಸ್ಲೈಡ್ ಶೋ ಮೇಲೆ ಪ್ರಸ್ತುತಪಡಿಸುವಾಗ ಯಾವ ವಿಧದಲ್ಲಿ ಬರ್ಬೇಕನ್ನೋದು ಟ್ರಾನ್ಸಿಷನ್ ದಿಸ್ ಸ್ಲೈಡ್ ರೀ. ಇನ್ನು ಈ ಕಡೆ ಬಂದಾಗ ಅಲ್ಲಿರುವಂತಹ ಪ್ರತಿ ಎಲಿಮೆಂಟ್ಗಳಿಗೆ ರೀ, ಹೆಡ್ಡಿಂಗರ್ ಇರ್ಬೋದು, ಸಬ್ ಹೆಡ್ಡಿಂಗರ್ ಇರ್ಬೋದು, ಇಮೇಜರ್ ಇರ್ಬೋದು ರೀ, ಅವನು ಯಾವ ಥರ ಎನಿಮೇಟ್ ಆಗಬೇಕಾಗಿತ್ತು ಅಂದ್ರೆ ಕಸ್ಟಮ್ ಎನಿಮೇಷನ್ ರೀ ಸರ್. ಸರ್ ಈಗ ಏನೋಕೆ ಎನಿಮೇಷನ್ ಕೊಟ್ಟಿವಿ, ಅದನ್ನ ಸ್ಲೈಡ್ ಶೋ ಮೇಲೆ ನೋಡೋಕ್ಕಿಂತ ಮುಂಚೆ ನಾನು ಪ್ರಿವ್ಯೂ ನೋಡ್ಬೇಕಾಗಿತ್ತು ಅಂದ್ರೆ ಇಲ್ಲಿರುವಂತಹ ಪ್ರಿವ್ಯೂ ಎನ್ನುವ ಆಯ್ಕೆನೇ ರೀ. ಸೊ ಇಷ್ಟು ಕ್ಲಿಯರ್ ಆದರೆ ಆಮೇಲೆ ಪ್ರಸ್ತುತ ಸ್ಲೈಡ್ನಲ್ಲಿರುವ ಅಥವಾ ಪ್ರೆಸೆಂಟೇಷನ್ನಲ್ಲಿರುವ ಸ್ಲೈಡ್ಗಳಿಗೆ ನಾವು ಬಳಕೆ ಮಾಡಿರುವ ಕಸ್ಟಮ್ ಎನಿಮೇಷನ್ಗೆ ಸೌಂಡನ್ನು ಸೇರಿಸಲು ಯಾವ್ದ್ರಿ ಟ್ರಾನ್ಸಿಷನ್ ಸೌಂಡ್ಸ್ ಅಂತಾನೆ ಕರಿತೀವಿ ರೀ. ಆಮೇಲೆ ನೆಕ್ಸ್ಟ್ ಇದು ಕ್ಲಿಯರ್ ಆಯ್ತು ರೀ. ಆಮೇಲೆ ಇನ್ನೊಂದು ಆಯ್ಕೆ ಅದ ರೀ, ಇದ್ರ ಟ್ರಾನ್ಸಿಷನ್ ಸ್ಪೀಡ್ ಅಂತದ ನೋಡ್ರಿ. ಇದನ್ನ ಎಷ್ಟು ಸ್ಪೀಡ್ ಆಗ್ಬೇಕಾ ಸ್ಲೋ ಆಗ್ಬೇಕಾ ಅಂತ ಆಯ್ಕೆ ರೀ. ಇಲ್ಲ ಅದ ನೋಡ್ರಿ, ಈಗ ಇಲ್ಲದ ಇದ್ರ ಫಾಸ್ಟ್ ಅದ ರೀ. ಈಗ ಇದನ್ನ ಮೀಡಿಯಂ ಅಂದ್ರೆ ಮೀಡಿಯಂ ಬರ್ತರಿ. ಇಲ್ಲ ಸರ್ ಸ್ಲೋ ಬೇಕಂದ್ರೆ ಸ್ಲೋ ಬರ್ತಾರೆ ಆರಾಮಾಗಿರಿ. ನೆಕ್ಸ್ಟ್ ಇದರಂಗೆ ಇದಕ್ಕೂ ಕೂಡ ರೀ ಸರ್, ಹೌದ್ರಾ ರೀ. ಆಮೇಲೆ ಇಲ್ಲಿ ಅಪ್ಲೈ ಟು ಆಲ್ ಅಂದ್ರೆ ನಾವು ಏನ್ ಸೆಟ್ಟಿಂಗ್ ಅನ್ನ ಚೇಂಜ್ ಮಾಡಿರ್ತೀವಿ ಎಲ್ಲದಕ್ಕ ಆಗೋಕ್ಕೋಸ್ಕರ ಯಾವ್ದ್ರಿ ಅಪ್ಲೈ ಟು ಆಲ್ ಅಂತೀವ್ರಿ ಸರ್. ನಾವು ಮಾಡಿದೆಲ್ಲಾನು ಅಪ್ಲೈ ಟು ಆಲ್ ಅಂದ್ಬಿಡಮ್ ಸರ್. ಓಕೆ, ಇದು ಲಾಸ್ಟ್ ಆಯ್ಕೆ ಸ್ವಲ್ಪ ಇಂಪಾರ್ಟೆಂಟ್ ರೀ, ಅಡ್ವಾನ್ಸ್ ಸ್ಲೈಡ್ ಅಂತದ್ರಿ. ಇದೇನಂತಾರೆ ಈಗ ಎಲ್ಲ ಆಯ್ಕೆಗಳು ಹೆಂಗಂದ್ರೆ ರೀ, ಈಗ ಸ್ಲೈಡ್ ಶೋ ಬರ್ತೀನಿ ಸರ್, ಇಲ್ಲಿ ಕ್ಲಿಕ್ ಮಾಡ್ತೇನೆ ರೀ, ಹೌದ್ರಾ ರೀ. ಈ ಒಂದನೇದು ಇದು ಬಂತ್ರಿ, ಇದು ಬರಲ್ಲ. ಯಾವಾಗ ಅಂದ್ರೆ ನಾ ಮೌಸ್ ಕ್ಲಿಕ್ ಮಾಡತ್ತೀನಿ ಅಥವಾ ಯಾವ್ದಾರ ಒಂದು ಕೀನ ಪ್ರೆಸ್ ಮಾಡತ್ತೀನಿ ರೀ. ಸೊ ಬೈ ಡಿಫಾಲ್ಟ್ ಮೌಸ್ ಕ್ಲಿಕ್ ಅಂತ ಹೆಸರು ಕೊಟ್ಟಿರ್ತಾರೆ ರೀ. ನೆಕ್ಸ್ಟ್ ಈಗ ನನಗೇನು ಮಾಡ್ಬೇಕಾಗ್ಯದ್ರಿ, ನನಗೇನು ಮಾಡ್ಬೇಕಾಗ್ಯದ ಸರ್, ನನಗೆ ಮೌಸ್ ಕ್ಲಿಕ್ ಮಾಡೋದು ಬ್ಯಾಡ್ರಿ ಸರ್, ತಾನೇ ಬರ್ತಾ ಇರ್ಬೇಕು ಅದನ್ನು, ಹೌದ್ರಾ ರೀ. ಅವಾಗ ಏನಂತಂದ್ರೆ ಇದೇ ಎನಿಮೇಷನ್ಲಿರುವ ಇದು ಆನ್ ಮೌಸ್ ಕ್ಲಿಕ್ ಅನ್ನೋದನ್ನ ಆಯ್ಕೆ ತೆಗಿತೀನಿ ರೀ. ತೆಗೆದಿಲ್ಲಿ ಆಟೋಮೆಟಿಕ್ ಅಂತ ಕೊಡ್ತೀನಿ ರೀ. ಇಲ್ಲಿ ನಾವು ಸೆಕೆಂಡ್ಸ್ ಕೊಡ್ಬೇಕು ಸರ್, ಎಷ್ಟು ಸೆಕೆಂಡ್ಗೆ ಒಂದ್ಸಲ ಚೇಂಜ್ ಆಗ್ಬೇಕ್ರಿ ಅದನ್ನ. ಎಕ್ಸಾಂಪಲ್ 2 ಸೆಕೆಂಡ್ ಒಂದೊಂದು ಅಂತ ಇಟ್ಕೊಳ್ಳೋಣ. ನೀವೇನೇ ಚೇಂಜಸ್ ಮಾಡಿದ್ಮೇಲೂ ಅಪ್ಲೈ ಟು ಆಲ್ ರೀ. ಈಗ ಎಲ್ಲದಕ್ಕೆ ಅಪ್ಲೈ ಆಯ್ತು ಅಂತ ಅರ್ಥ ರೀ. ಈಗ ನಾನೇನು ಮಾಡ್ತೀನಿ ರೀ, ಸ್ವಲ್ಪ ಸೌಂಡ್ ಕಡಿಮೆ ಮೇಡಮ್ ಏನ್ರಿ, ಮತ್ತು ಆಸ್ಬಾರ್ದು ರೋಡ್ ಬರಂಗಾರ ಅಮಿತಾಬ್ ಬಚ್ಚನ್ ಇಲ್ಲಿಗೆ ಬಂದನ ಅಂತ ಹೇಳ್ರಿ. ಓ ಇದ್ರ ಸೌಂಡ್ ಆದರೆ ಇರ್ಲಿ ತೋರ್ಸಿ. ನೆಕ್ಸ್ಟ್ ಸೊ ಇದನ್ನ ಸ್ಲೈಡ್ ಶೋ ಕೊಟ್ಬಿಡೋಣ ಅಂದ್ರಿ. 2 ಸೆಕೆಂಡ್ ಆಗೋಣ ತಂತಾನೆ ಚೇಂಜ್ ಆಗ್ತದೆ ರೀ. ಕ್ಲಿಯರ್, ಹೌದ್ರಾ ರೀ. ಸೊ ಇಲ್ಲಿ ಅಂದ್ರೆ ನಾವು ಯಾವಾಗಾದ್ರೂ ಟೈಮ್ ಕೊಟ್ಟೇವೆ ಅಂದ್ರೆ ಟೈಮ್ ಮುಖಾಂತರ ಎಷ್ಟೆಷ್ಟು ಸೆಕೆಂಡ್ಗಳು ಕೊಟ್ಟಿರ್ತೀವಿ ಅಷ್ಟು ಸೆಕೆಂಡ್ ಮೇಲೆ ಅದು ಚೇಂಜ್ ಆಗ್ತಾ ಇರ್ತದೆ ರೀ. ಓಕೆ, ಸೊ ಕ್ಲಿಯರ್ ಅದರೇ ಸರ್ ಇದನ್ರಿ, ಕ್ಲಿಯರ್ ಅದರೇ ರೀ. ಓಕೆ, ಎಕ್ಸಾಮ್ದಾಗ ಕೇಳಿದ ಯಾವ್ದಂದ್ರೆ ಟ್ರಾನ್ಸಿಷನ್ ಟು ದಿಸ್ ಸ್ಲೈಡ್, ಟ್ರಾನ್ಸಿಷನ್ ಎನ್ನುವ ಆಯ್ಕೆ ಭಾಳ ಸಲ ಕೇಳಿದ್ರೆ ಒಂದು 3 ಸಲ ನೋಡಿನ್ರಿ ಎಕ್ಸಾಮ್ದಾಗ ಆ ಒಂದು ಕ್ವಶನ್ ರೀ. ಸೌಂಡ್ ಓಕೆ ಕೇಳಿಲ್ಲ ತನ, ಬಟ್ ಮುಂದೆ ಕೇಳ್ಬೋದು ಗೊತ್ತಿಲ್ಲ ರೀ. ಬರ್ಕೊಂಬಿಡಮ್ ರೀ ಅದನ್ರಿ, ತಿಳಿದ್ರೆ ಅದ್ರಿ. ಓಕೆ ರೀ, ನೀವು ಮುಂದೆ ಯಾವಾಗಾದ್ರೂ ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು ಅಂದ್ರೆ ಇದನ್ನೇ ಬಳಕೆ ಮಾಡ್ಕೊಂಡ್ಬಿಡ್ರಿ. ಮ್ಯಾಲ್ ಟೈಟಲ್ನಾಗ ಏನು ಬರೀತೀರಿ, ಎನಿಮೇಷನ್ಸ್. ಇದು ಯಾವ ಒಂದು ಹೆಡ್ಡಿಂಗ್ ರೀ ಅಂದ್ರೆ ಎನಿಮೇಷನ್ಸ್ ರೀ. ಎನಿಮೇಷನ್ಸ್, ಎನಿಮೇಷನ್ನಾಗ ಮೊದಲನೆಯ ಆಯ್ಕೆ ರೀ ಯಾವ್ದದ ರೀ, ಪ್ರಿವ್ಯೂ, ಹೌದಲ್ರಿ. ಪ್ರಿವ್ಯೂ ರೀ ಮೊದಲನೆಯ ಆಯ್ಕೆ, ಪ್ರಿವ್ಯೂ. ಪ್ರಿವ್ಯೂ ಓಕೆ, ಬರ್ಕೊಂಬಿಡ್ರಿ. ಪ್ರಸ್ತುತ ಸ್ಲೈಡ್ನಲ್ಲಿ ಸೇರಿಸಿರುವ
ಪ್ರಸ್ತುತ ಸ್ಲೈಡ್ನಲ್ಲಿ ಸೇರಿಸಿರುವ ಅನಿಮೇಷನ್ಸ್ಗಳು, ಪ್ರಸ್ತುತ ಸ್ಲೈಡ್ನಲ್ಲಿ ಸೇರಿಸಿರುವ ಅನಿಮೇಷನ್ಸ್ಗಳು, ಪ್ರಸ್ತುತ ಸ್ಲೈಡ್ನಲ್ಲಿ ಸೇರಿಸಿರುವ ಅನಿಮೇಷನ್ಸ್ಗಳು, ಅನಿಮೇಷನ್ಸ್ಗಳು ಟ್ರಾನ್ಸಿಷನ್ TRANSITION ಟ್ರಾನ್ಸಿಷನ್ಸ್ಗಳು TRA ಬರೀಲೇನ್ರಿ ಇಲ್ಲಂದ್ರೆ ಟ್ರಾನ್ಸಿಷನ್ ಒಂದು ಸೆಕೆಂಡ್ ಸರ್, ಟ್ರಾನ್ಸಿಷನ್ಸ್ ಎಲ್ಲಿ ಹೋಗಿದ್ದದ್ದು? ಟ್ರಾನ್ಸಿಷನ್ಸ್ಗಳು ಸ್ಲೈಡ್ ಶೋಗಿಂತ ಮುಂಚೆ ಪ್ರಿವ್ಯೂ ಮಾಡಲು, ಈಗ ಇದು ಪದ ಹೆಂಗೆ ಅಂದ್ರೆ ನಾವು ಬಳಕೆ ಮಾಡಿ ಗೊತ್ತಾಗ್ಬಿಟ್ರೆ ಸರ್, ಪ್ರಿವ್ಯೂ ಅಂದ್ರೆ ಮುಂಚೆ ನೋಡೋದ್ರಿ ಅಂತಂದಂಗೆ. ನೆಕ್ಸ್ಟ್ ಮುಂದಿನ ಆಯ್ಕೆ ರೀ ಕಸ್ಟಮ್ ಅನಿಮೇಷನ್. ನೆಕ್ಸ್ಟ್ ಆಯ್ಕೆ ರೀ ಕಸ್ಟಮ್ ಅನಿಮೇಷನ್. ಸ್ಲೈಡ್ನಲ್ಲಿನ ಅಕ್ಷರಗಳನ್ನು ಶೇಪ್ಗಳನ್ನು ಇಮೇಜಸ್ಗಳನ್ನು ಎನಿಮೇಷನ್ ಮಾಡಲು ಅಥವಾ ಎನಿಮೇಟ್ ಮಾಡಲು ಕಸ್ಟಮ್ ಅನಿಮೇಷನ್ ಆಪ್ಷನ್ಸ್ ಬಳಸುತ್ತಾರೆ. ನೆಕ್ಸ್ಟ್ ರೀ ಇನ್ನು ಟ್ರಾನ್ಸಿಷನ್, ಇದು ಮ್ಯಾಲೆ ಏನು ಬರ್ದಿರಲಿಲ್ಲ ಅದನ್ನ ಬರ್ಕೊಂಡ್ಬಿಡ್ರಿ. ಇದಕ್ಕೆ ಹಿಂದೊಂದೆರಡು ಸ್ಟಾರ್ ಹಾಕೊಂಡ್ಬಿಡ್ರಿ. ಇದು ಕೇಳಿರುವ ಪ್ರಶ್ನೆ ರೀ. ಇದಕ್ಕೊಂದು ಹಿಂದೆರಡು ಸ್ಟಾರ್ ಹಾಕೊಡ್ರಿ. ಹಾಕೊಂಡ್ರೆ ರೀ ಬರ್ರಿ. ಟ್ರಾನ್ಸಿಷನ್ ಪ್ರಸ್ತುತ ಪ್ರೆಸೆಂಟೇಷನ್ಗೆ ಬೇರೆ ಬೇರೆ ರೀತಿಯ ಎನಿಮೇಷನ್ಸ್ಗಳೊಂದಿಗೆ ಸ್ಲೈಡ್ ಶೋನಲ್ಲಿ ಕಾಣುವಂತೆ ಮಾಡಲು ಇದು ಒಂದು 3 ಸಲ ಬಂದದ್ರಿ. ಇದಕ್ಕೆ 3 ಸ್ಟಾರ್ ಹಾಕೊಂಡ್ರು ಚಿಂತಿಲ್ಲ ನೋಡ್ರಿ, ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ರೀ ಟ್ರಾನ್ಸಿಷನ್ ಸೌಂಡ್. ನೆಕ್ಸ್ಟ್ ಆಯ್ಕೆ ರೀ ಟ್ರಾನ್ಸಿಷನ್ ಸೌಂಡ್ ರೀ. ಟ್ರಾನ್ಸಿಷನ್ ಸೌಂಡ್ ಅಂತ ಹೇಳ್ತೀನಿ ರೀ. ಟ್ರಾನ್ಸಿಷನ್ ಸೌಂಡ್. ಓಕೆ, ಟ್ರಾನ್ಸಿಷನ್ ಸೌಂಡ್ ಬರ್ಕೊಂಡ್ಬಿಡ್ರಿ. ಪ್ರಸ್ತುತ ಪ್ರೆಸೆಂಟೇಷನಲ್ಲಿನ
ಪ್ರಸ್ತುತ ಪ್ರೆಸೆಂಟೇಷನಲ್ಲಿನ ಅಕ್ಷರಗಳಿಗೆ ಕಾಮ ಶೇಪ್ಗಳಿಗೆ ಮತ್ತು ಇಮೇಜಸ್ಗಳಿಗೆ ಎನಿಮೇಷನ್ ಜೊತೆಗೆ ಸೌಂಡ್ ಅನ್ನು ಕೊಡಲು ಅಥವಾ ಸೇರಿಸಲು ಎನಿಮೇಷನ್ ಜೊತೆಗೆ ಸೌಂಡ್ ಅನ್ನು ಸೇರಿಸಲು ಯಾವ ಆಯ್ಕೆ ರೀ? ಟ್ರಾನ್ಸಿಷನ್ ಸೌಂಡ್ ಎನ್ನುವ ಆಯ್ಕೆ ಬಳಸುತ್ತಾರೆ. ನೆಕ್ಸ್ಟ್ ರೀ ಅಡ್ವಾನ್ಸ್ ಸ್ಲೈಡ್ ರೀ. ಅಡ್ವಾನ್ಸ್ ಸ್ಲೈಡ್ ಈ ಅಡ್ವಾನ್ಸ್ ಸ್ಲೈಡ್ನಾಗ ಎರಡು ಆಯ್ಕೆ ಇದು ಅಡ್ವಾನ್ಸ್ ಸ್ಲೈಡ್ ಅಂತ ಬರ್ಕೊಂಡ್ರೆ ರೀ, ಅಡ್ವಾನ್ಸ್ ಅಂತ ಬರೀರಿ, ಮುಂದೆ ಸ್ಲೈಡ್ ರೀ. ಅಡ್ವಾನ್ಸ್ ಸ್ಲೈಡ್ ಬರದ್ರಿ? ಓಕೆ, ಮುಂದೆ ಬರ್ಕೊಂಡ್ಬಿಡ್ರಿ. ಓಕೆ, ಪ್ರಸ್ತುತ ಪ್ರೆಸೆಂಟೇಷನ್ ಅನ್ನು ಸ್ಲೈಡ್ ಶೋನಲ್ಲಿ ಕಾಣುವಾಗ ಅಥವಾ ತೋರಿಸುವಾಗ ಮೌಸ್ ಕ್ಲಿಕ್ ಮಾಡಿದ ನಂತರ ಬೇರೆ ಸ್ಲೈಡ್ ಅದನ್ನು ಬ್ರಾಕೆಟ್ನಾಗ ಮುಂದಿನ ಸ್ಲೈಡ್ ರೀ, ಬೇರೆ ಸ್ಲೈಡ್ ಬರುವಂತೆ ಮಾಡಲು ಯಾವದ್ರಿ? ಆನ್ ಮೌಸ್ ಕ್ಲಿಕ್ ಎನ್ನುವ ಆಯ್ಕೆ ಹಾಗೂ ಆಟೋಮೆಟಿಕಲಿ ಆಫ್ಟರ್ ಈ ಆಯ್ಕೆಯು ಮುಂದಿನ ಸ್ಲೈಡ್ ಎಷ್ಟು ಸೆಕೆಂಡ್ ಅಥವಾ ನಿಮಿಷದಲ್ಲಿ ಪ್ರಸ್ತುತಪಡಿಸಲು ಟೈಮ್ ಸೆಟ್ ಮಾಡಲು ಬಳಸುವ ಅಂತ ಮಾಡ್ರಿ, ಅದಕ್ಕೆ ಟೈಮ್ ಸೆಟ್ ಮಾಡಲು ಬಳಸುವ ಆಯ್ಕೆ ಆಗಿದೆ. ಈಗ ನಾ ಏನು ಮಾಡ್ರಿ ಎಂಡ್ ಆಗ್ತದೆ ರೀ? ಹೌದು. ಓಕೆ, ಸೊ ಕ್ಲಿಯರ್ ಆಯ್ತು ರೀ ಇದನ್ರಿ? ಅಂದ್ರೆ ನಮ್ಮ ಸ್ಪೆಸಿಫಿಕ್ ಆಗಿ ಇಂತಿಷ್ಟು ಸೆಕೆಂಡ್ನಾಗ ನಿಮಿಷನ ಪ್ರಿಂಟ್ ಆಗಬೇಕಾಗಿತ್ತು ಅಂದ್ರೆ ಆಟೋಮೆಟಿಕಲಿ ಆಫ್ಟರ್ ರೀ. ಇನ್ನು ಎರಡನೇದೇನಂದ್ರೆ ಮೌಸ್ ಕ್ಲಿಕ್ ಮಾಡಿದಾಗ ಅಥವಾ ಕೀಬೋರ್ಡ್ ಕ್ಲಿಕ್ ಮಾಡಿದಾಗ. ಅಚಾನಕ್ ಸರ್ ಎಕ್ಸಾಮ್ದಾಗ ಒಂದು ಮೌಸ್ ಕ್ಲಿಕ್ ಅಂತ ಕೇಳಿಲ್ರಿ, ಯಾವುದಾದ್ರೂ ಕೀ ಅನ್ನು ಪ್ರೆಸ್ ಮಾಡಿದಾಗ ಅಂದ್ರೂ ಅದೇ ಆಯ್ಕೆನೇ ಇರ್ತದೆ ರೀ. ಕ್ಲಿಯರ್ ಅದಾರೆ? ತಿಳಿದ್ರಿ? ಚಲೋ, ಮುಂದಿನ ನೋಡ್ಬಿಡಮ್ರಿ. ಯಾರಿ ರಿಲ್ಯಾಕ್ಸ್ ಆರ್ ನೀವು. ನೆಕ್ಸ್ಟ್ ಇದ್ರಾಗ ನಾವು ಆಲ್ರೆಡಿ ಏನು ಗೊತ್ತಾಗ್ಯ ಸರ್ ಅಂತಂದ್ರೆ ರೀ, ಈಗ ಸ್ಟಾರ್ಟ್ ಸ್ಲೈಡ್ ಶೋ ಅಂತ ಮಾಡ್ತೀವಿ, ಹೌದ್ರಾ ರೀ? ನಾವು F5 ಪ್ರೆಸ್ ಮಾಡ್ರೆ ಏನಾಗ್ತದೆ ಅಂದ್ರೆ ಸ್ಲೈಡ್ ಶೋ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಾಗ್ಯ ಸರ್.
ಆದ್ರೆ ಇದ್ರಾಗ 3 ಆಯ್ಕೆ ಅದಾವ್ರಿ. ಒಂದು ಫ್ರಾಮ್ ಬಿಗಿನಿಂಗ್ ಅಂತ, ಎರಡನೇದು ಫ್ರಾಮ್ ಕರೆಂಟ್ ಸ್ಲೈಡ್ ಅಂತದ್ರಿ. ಈಗ ಇಲ್ಲಿರುವ ಸ್ಲೈಡ್ಗಳ ಸಂಖ್ಯೆ ಎಷ್ಟು ಅದಾವ್ರಿ? 4 ಅದಾವ ಸರ್. ಈಗ 4ರಾಗ ನನಗೇನ್ ಬೇಕಾಗ್ಯದ್ರಿ? ಎಕ್ಸಾಂಪಲ್, ಈಗ ಫ್ರಾಮ್ ಬಿಗಿನಿಂಗ್ ಅಂತಂದ್ರ ಮೊದಲನೇ ಸ್ಲೈಡ್ ಇಂದ ಸ್ಟಾರ್ಟ್ ಆಗ್ತವ್ರಿ. ಎಕ್ಸಾಂಪಲ್, ಇದ್ರ ಒಂದ್ ಸ್ವಲ್ಪ ಸೌಂಡ್ ತೆಗೆದು ಬಿಡಮ್ರಿ ರೀ, ಕ್ಯಾನ್ಸಲ್ ಬಿಡಮ್ರಿ, ಇಲ್ಲ ಫುಲ್ ಸೌಂಡ್ ಬರ್ತದ್ರಿ ರೀ. ಓಕೆ, ನೆಕ್ಸ್ಟ್ ಈಗ ಇದನ್ನ ಅಪ್ಲೈ ಟು ಆಲ್. ಓಕೆ, ಸೊ ಸ್ಲೈಡ್ ಶೋ ಬಂದ್ರಿ ಫ್ರಾಮ್ ಬಿಗಿನಿಂಗ್, ಇದು ಮೊದಲನೇ ಸ್ಲೈಡ್ ರೀ. ಹೌದ್ರಿ ಅರೆ, ಟೈಮ್ನು ಕೊಟ್ಟಿದ್ವಿ, ಟೈಮ್ ತಂತಾನೆ ಬರ್ಲತ್ತದ. ಹೌದ್ರಿ ಅರೆ, ಓಕೆ. ನೆಕ್ಸ್ಟ್, ಓಕೆ, ನಿಂತು ಬಿಡ್ತದೆ. ನೆಕ್ಸ್ಟ್, ಈಗ ಇದನ್ನು ತೆಗೆದು ಬಿಡಮಂತ್ರಿ. ಎನಿಮೇಷನ್ನಾಗ ಆಟೋಮೆಟಿಕ್ ಅನ್ನೋ ತೆಗೆದುಬಿಟ್ಟು, ಓಕೆ, ಇದನ್ನ ತೆಗೆದುಬಿಟ್ಟು ನಾವೇನು ಮಾಡೋಣ ಆನ್ ಮೌಸ್ ಅಂತ ತಗೊಳಮಂತ್ರಿ. ಅಪ್ಲೈ ಟು ಆಲ್ ಅನ್ನೋಣಂತ ಇಲ್ಲಿಗೆ ಬಂದು, ಈಗ ನಾನು 2ನೇ ಸ್ಲೈಡ್ನಾಗ ಇದ್ದೀನಿ ರೀ. ಹೌದ್ರಾ ರೀ, ಈಗೇನಂತೇನ್ರಿ ಫ್ರಾಮ್ ಕರೆಂಟ್ ಸ್ಲೈಡ್ ಅಂದ್ರೆ, ಕರೆಂಟ್ ಅಂದ್ರೆ ಈಗ ನಾನು ಆಯ್ಕೆ ಮಾಡಿರುವ ಅಥವಾ ನಾ ಯಾವ ಸ್ಲೈಡ್ ಮೇಲೆ ಇದ್ದೀನಿ ಅದನ್ನೇ ಕರೆಂಟ್ ಸ್ಲೈಡ್ ಅಂತ ಕರಿತೀವಿ. ಸೊ ಇಲ್ಲಿಂದ ನಾನು ಫ್ರಾಮ್ ಕರೆಂಟ್ ಸ್ಲೈಡ್ ಅಂದ್ರೆ ಈಗ ಈ ಸ್ಲೈಡ್ ಇಂದನೇ ಆ ಒಂದು ಆಕ್ಷನ್ ಸ್ಟಾರ್ಟ್ ಆಗ್ತದ್ರಿ, ಎನಿಮೇಷನ್ಸ್ ಕೊಟ್ರಿ. ಹೌದ್ರಾ ರೀ, ಸೊ ಒಂದು ಗೊತ್ತಿರ್ಬೇಕ್ರಿ, ಸ್ಲೈಡ್ನಾಗ ಎಷ್ಟಿದಾವ ಅಂತಂದ್ರೆ ಸ್ಲೈಡ್ ಶೋನಲ್ಲಿ ಮುಖ್ಯವಾಗಿ 2 ಬರ್ತಾವ್ರಿ. ಫ್ರಾಮ್ ಬಿಗಿನಿಂಗ್ ಅಂದ್ರೆ ಪ್ರಸ್ತುತ ಪ್ರೆಸೆಂಟೇಷನ್ ಅಲ್ಲಿರುವ ಎಲ್ಲಾ ಸ್ಲೈಡ್ಗಳಲ್ಲಿ ಏನಂದ್ರೆ ಮೊದಲನೇ ಸ್ಲೈಡ್ ಇಂದ ಪ್ರಾರಂಭವಾಗೋದೇ ಫ್ರಾಮ್ ಬಿಗಿನಿಂಗ್ ರೀ. ಇನ್ನು ಫ್ರಾಮ್ ಕರೆಂಟ್ ಅಂದ್ರೆ ನೀವು ಯಾವ ಸ್ಲೈಡ್ ಮೇಲೆ ಕೆಲಸ ಮಾಡತ್ರಿ ಆ ಸ್ಲೈಡ್ ನಿಂದ ಮುಂದಕ್ಕೆ ಹೋಗ್ಬೇಕು ಸರ್, ಅದನ್ನ ಏನಂತ ಕರಿತೀವಿ ಅಂದ್ರೆ ಫ್ರಾಮ್ ಕರೆಂಟ್ ಸ್ಲೈಡ್ ಅಂತ ಹೇಳ್ತೀವ್ರಿ. ಇನ್ನು 3ನೇ ಆಯ್ಕೆ ರೀ ಕಸ್ಟಮ್ ಸ್ಲೈಡ್ ಶೋ ಅಂತ ಬರ್ತಾರೆ. ಈ ಕಸ್ಟಮ್ ಸ್ಲೈಡ್ ಶೋ ಅಂದ್ರೆ ಏನಂತಂದ್ರೆ ಸರ್, ಇದ್ರಾಗ ಇಷ್ಟು ಸ್ಲೈಡ್ ಅವಲ್ರಿ, ಇದ್ರಾಗ ಯಾವ ಇಂಪಾರ್ಟೆಂಟ್ ಅಲ್ರಿ, ನಂಗೆ ಇದು 3ನೇ ಸ್ಲೈಡ್ ಅಷ್ಟೇ ಇಂಪಾರ್ಟೆಂಟ್ ಅದ ರೀ, ಅದನ್ನ ಸ್ಪೆಸಿಫಿಕ್ ಆಗಿ ನಾ ಸೆಟ್ ಮಾಡ್ಕೋಬೇಕಾಗ್ಯದ್ರಿ. ಇಲ್ಲಿಗೆ ಬರ್ತೀನಿ ರೀ, ಕಸ್ಟಮ್ ಸ್ಲೈಡ್ ಶೋ ಬಂದು ಕಸ್ಟಮ್ ಶೋ ಅಂತೀನಿ, ಅದ್ರಾಗ ತಗೋಬೇಕ್ರಿ. ಈಗ ನೀವು ಇದ್ರಾಗ ಆಯ್ಕೆ ನೋಡೋದು ಯಾವ ಸ್ಲೈಡ್ ರೀ, 1, 2, 3ನೇ ಸ್ಲೈಡ್ ಅದ ಸರ್. ಇದು 3ನೇ ಸ್ಲೈಡ್ ಅಂತ ತಗೊಂಡು ಇದ್ರಾಗ ಆ್ಯಡ್ ಮಾಡೋದ್ರಿ, ಆ್ಯಡ್ ಮಾಡಿ ಓಕೆ ಅಂದ್ಬಿಡೋದು, ಮುಗೀತು. ಈಗ ನನಗೇನು ಬೇಕಾದ್ರೆ ಯಾವ ಬಂದಿರ್ತಾರೆ, ಕೆಲವೊಬ್ರು ಹೆಂಗಿರ್ತಂದ್ರೆ ಎಲ್ಲ ಮ್ಯಾಲಿಂದ ಏನು ಇಂಪಾರ್ಟೆಂಟ್ ಇರಂಗಿಲ್ಲ, ಅದು ಏನದ ಅದನ್ನ ಅಷ್ಟೇ ಇಂಪಾರ್ಟೆಂಟ್ ಬೇಕು, ಇದೊಂದು ಟಾಪಿಕ್ ಅಷ್ಟೇ ಇಂಪಾರ್ಟೆಂಟ್ ಅದ. ಎಕ್ಸಾಂಪಲ್ ನೀವು ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ರಿ ಸರ್, ಇವೆಲ್ಲ ತಿಳಿದು ಸರ್ ಇದೊಂದು ಆಯ್ಕೆ ತಿಳಿದಿಲ್ರಿ, ಓಕೆ ನನಗೆ ಅದಿಷ್ಟೇ ತೋರಿಸ್ಬೇಕಾಗ್ಯದ. ಹೌದ್ರಾ ರೀ, ಈ ಒಂದು ಸ್ಲೈಡ್ನಾಗಿರೋ ಮಾಹಿತಿ ಅಷ್ಟೇ ನಿಮ್ಗೆ ಕೊಡ್ಬೇಕಾಗ್ಯದ. ಅವಾಗ ಏನು ಮಾಡಿರ್ತೀವಿ ಅಂತಂದ್ರೆ ರೀ, ಈ ತರ ಸೆಟ್ ಮಾಡ್ತಾರ. ಅವಾಗ ಕಸ್ಟಮ್ ಶೋ ಹೋಗಿಟ್ಟು ಇಲ್ಲೊಂದು ಶೋ ಇಲ್ಲ ಅದ ನೋಡ್ರಿ, ಕಸ್ಟಮ್ ಶೋ ಅಂತಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆ ಒಂದು ಸ್ಲೈಡ್ ಅಷ್ಟೇ ರೀ, ಯಾವಾಗ ನಾವು ತೊಗೊಂಡಿವಲ್ರಿ ಅಥವಾ ಸೆಟ್ ಮಾಡಿವಲ್ರಿ ಅದು ಒಂದೇ ಸ್ಲೈಡ್ ಸರ್. ಸರ್ ಇದು ಆಗ ನೆಕ್ಸ್ಟ್ ಸ್ಲೈಡ್ ಬರ್ತೇನ್ರಿ, ಈಗ ನೋಡ್ರಿ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಎಂಡೇ ಆಗಿರ್ತದೆ ರೀ, ಅರ್ಥ ಆಯ್ತ್ರಿ ರೀ. ಸೊ ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರ, ಪ್ರಸ್ತುತ ಪ್ರೆಸೆಂಟೇಷನ್ ಅಲ್ಲಿ ನಾ ಯಾವ್ದಾದ್ರು ಒಂದು ಸ್ಲೈಡ್ ಅನ್ನ ಅದನ್ನಷ್ಟೇ ತೋರಿಸ್ಬೇಕಾಗಿ ಸರ್. ಯಾವ ಆಯ್ಕೆ ರೀ, ಕಸ್ಟಮ್ ಸ್ಲೈಡ್ ಶೋ ರೀ. ಇವು 3 ಆಯ್ಕೆ ಗೊತ್ತಾಯ್ತ್ರಿ. ಫ್ರಾಮ್ ಬಿಗಿನಿಂಗ್ ಅಂದ್ರೆ ಪ್ರಸ್ತುತ ಪ್ರೆಸೆಂಟೇಷನ್ ನಲ್ಲಿರುವ ಎಲ್ಲಾ ಸ್ಲೈಡ್ಗಳು ಮೊದಲನೇ ಸ್ಲೈಡ್ ಇಂದ ಪ್ರಾರಂಭ ಆಗೋದ್ರಿ, ಬಿಗಿನಿಂಗ್ ಅಂತ ಹೇಳ್ತೀವ್ರಿ. ಅಥವಾ ನಾವು ಪ್ರೆಸೆಂಟೇಷನ್ ನಲ್ಲಿರುವ ಯಾವ್ದಾದ್ರು ಒಂದು ಸ್ಲೈಡ್ ಮೇಲೆ ಕೆಲಸ ಮಾಡತ್ತೀವಿ ಸರ್, ಅಥವಾ ಯಾವ್ದಾದ್ರು ಒಂದು ಸ್ಲೈಡ್ ನಿಂತ ಮುಂದಿನ ಸ್ಲೈಡ್ಗಳು ನನಗಷ್ಟೇ ಸ್ಲೈಡ್ ಶೋ ಆಗಬೇಕಾಗಿತ್ತು ಅಂದ್ರೆ ಅದನ್ನ ಕರೆಂಟ್ ಸ್ಲೈಡ್ ಅಂತ ಹೇಳ್ತೀವ್ರಿ. ಇನ್ನು 3ನೇ ಆಯ್ಕೆ ಯಾವ್ದು ಅಂದ್ರೆ ಕಸ್ಟಮ್ ಸ್ಲೈಡ್ ಶೋ. ಇದು ಎದಕ್ಕಂದ್ರೆ ಸರ್, ಇಲ್ಲಿರುವಂತ ಒಂದು 10 ಸ್ಲೈಡ್ ಅದಾವ ಸರ್, 10 ಸ್ಲೈಡ್ನಾಗ 5ನೇ ಸ್ಲೈಡ್ ಅಷ್ಟೇ ನನಗೆ ಪ್ರಸ್ತುತ ಪಡಿಸದ್ರಿ. ಅವಾಗ ಅದನ್ನ ಸೆಟ್ ಮಾಡ್ಕೋಬೇಕಾದ್ರೆ ಅದನ್ನ ಏನಂತ ಕರಿತೀವ್ರಿ, ಕಸ್ಟಮ್ ಸ್ಲೈಡ್ ಶೋ ಅಂತ ಕರಿತೀವ್ರಿ. ಇಷ್ಟು ನೆನಪಿರ್ತವ್ರಿ 3 ರೀ. ನೆಕ್ಸ್ಟ್, ಇನ್ನು ಇದು ಆದ್ಮೇಲೆ ಸೆಟಪ್ ಸ್ಲೈಡ್ ಶೋ ಅಂತ ಬರ್ತದ್ರಿ. ಈ ಸೆಟಪ್ ಸ್ಲೈಡ್ ಶೋ ಅಂತಂದ್ರೆ ರೀ, ನಾವು ಅವಾಗ್ಲೇ ನೋಡಿದೇವು ಸರ್, ಅದು ಆಟೋಮೆಟಿಕ್ ನೋಡಿದೇವಿ. ಆಮೇಲೆ ನಾವು ಮೌಸ್ ಕ್ಲಿಕ್ ಮಾಡೋದು ನೋಡಿದೇವ್ರಿ. ಮೌಸ್ ಕ್ಲಿಕ್ ಮಾಡಿದ್ರೆ ಅದು ಪದೇ ಬರ್ಬೇಕು, ನೆಕ್ಸ್ಟ್ ಬರಬೇಕು, ಅಥವಾ ಆಟೋಮೆಟಿಕ್ ಅಂತ ನೋಡಿದೇವ್ರಿ. ಸೊ ಇದ್ರಾಗ ಇನ್ನೊಂದು ಏನ್ ಬರ್ತಂದ್ರೆ, ಸೆಟಪ್ ಸ್ಲೈಡ್ ಶೋನಾಗ ಇನ್ನೊಂದು ಆಯ್ಕೆ ಅದ ರೀ. ಇಲ್ಲೊಂದು ಆಯ್ಕೆ ಇದ್ರಾಗ ಇಂಪಾರ್ಟೆಂಟ್ ಯಾವ್ದಂದ್ರೆ ಒಂದೇ ಕೇಳ್ತಾನ, ಅದೇ ಲೂಪ್ ಅಂತ ಕೇಳ್ತಾನ್ರಿ. ಲೂಪ್ ಅಂದ್ರೆ ರೀ, ಎಲ್ಲರ ಕೇಳಿರಿ ವರ್ಡ್ ರೀ, ಲೂಪ್, ಲೂಪಿಂಗ್, ರಿಪೀಟ್. ಎಸ್, ಪದೇ ಪದೇ ಬರೋದಕ್ಕೆ ಏನಂತ ಕರಿತೀವ್ರಿ, ಲೂಪಿಂಗ್ ಅಂತ ಕರಿತೀವ್ರಿ. ಹೌದ್ರಾ ರೀ. ಸೊ ನನಗೆ ಎಲ್ಲಿ ತನ ಇದು ಲೂಪ್ ಆಗ್ಬೇಕು, ಇಲ್ಲಿ ಬರ್ತಾನ್ರಿ ಲೂಪ್. ಯಾವ್ದ್ರಿ, ಈ ಸ್ಲೈಡ್ ಶೋ ರೀ. ಕಂಟಿನ್ಯೂಸ್ಲಿ ಅಂಟಿಲ್ ತನಕ, ಎಲ್ಲಿ ತನಕ ರೀ, ಎಸ್ಕೇಪ್ ಕೀ ಮಾಡೋ ತನಕ. ಹೌದ್ರಾ ರೀ, ಲೂಪ್ ಕಂಟಿನ್ಯೂಸ್ಲಿ ಅಂಟಿಲ್ ಎಸ್ಕೇಪ್. ಇದನ್ನ ಎಸ್ಕೇಪ್ ಕೀ ನೀವು ಪ್ರೆಸ್ ಮಾಡೋ ತನಕ ಇದನ್ನ ಏನಾಗ್ಬೇಕ್ರಿ, ಸ್ಲೈಡ್ ಶೋ ಆಗ್ತಾನೇ ಇರ್ಬೇಕು ಇದನ್ರಿ. ಸೊ ಸ್ಲೈಡ್ ಶೋ ಹೋಗ್ಬೇಕಾಗಿತ್ತು, ಶಾರ್ಟ್ಕಟ್ ಕೀ ನಮ್ಗೆ ಗೊತ್ತದ ಸರ್, F5 ರೀ ಸರ್. ಇಲ್ಲಿ ಹೋಗ್ತೀನಿ ರೀ. ಈಗ ಮೊದಲನೇ ಸ್ಲೈಡ್ ರೀ, 2ನೇ ಸ್ಲೈಡ್ ರೀ, ಇದು 3ನೇ ಸ್ಲೈಡ್ ರೀ, ಇದು 4ನೇ ಸ್ಲೈಡ್ ರೀ, ಮತ್ತೆ 1ನೇ ಸ್ಲೈಡ್ ರೀ. ನೀವು ಹಿಂಗೆ ನಾವು ಬೆಳಗನ ಮಾಡ್ಕೊತ ಕುಂತ್ರಿ ಇದು ಹಂಗೆ ರಿಪೀಟ್ ಬರ್ತಾನೇ ಇರ್ತದೆ ರೀ. ಹೌದ್ರಾ ರೀ. ಸೊ ಎಲ್ಲಿ ತನ ರೀ, ಎಸ್ಕೇಪ್ ಕೀ. ಎಸ್ಕೇಪ್ ಅನ್ನೋದು ಎಲ್ಲಿ ಇರ್ತದೆ ಕೀಬೋರ್ಡ್ನಾಗ, ಸ್ಟಾರ್ಟ್ ಆಗದೆ ಅದ್ರ ರೀತಿನೇ ಸ್ಟಾರ್ಟ್ ಆಗ್ತದೆ. ಹೌದಲ್ರಿ ಸರ್, ಎಸ್ಕೇಪ್ ಕೀ ಮೊದಲನೇದು ಇರ್ತದೆ ಅಲ್ಲಿ ತನ ರೀ, ನೆನಪಿರ್ಬೇಕ್ರಿ.
ಪವರ್ ಪಾಯಿಂಟ್ ನಲ್ಲಿ ಪ್ರೆಸೆಂಟೇಶನ್ ಅನ್ನ ಪ್ರಸ್ತುತಪಡಿಸುವಾಗ ಏನ್ರಿ ಪದೇ ಪದೇ ಆ ಸ್ಲೈಡ್ಗಳು ಅಥವಾ ಪ್ರೆಸೆಂಟೇಶನ್ ರಿಪೀಟ್ ಆಗಬೇಕಾಗಿತ್ತು ಅಂದ್ರೆ ಯಾವ ಆಯ್ಕೆ ರೀ? ಲೂಪ್ ಕಂಟಿನ್ಯೂಸ್ಲಿ ಅಂಟಿಲ್ ಎಸ್ಕೇಪ್ ರೀ. ಒಂದ್ ವೇಳೆ ಆ ಪ್ರೆಸೆಂಟೇಶನ್ ಏನಾದ್ರು ಲೂಪಿಂಗ್ ಮೋಡ್ ನಲ್ಲಿ ಇತ್ತು ಅಂದ್ರೆ ಅದನ್ನ ಸ್ಟಾಪ್ ಮಾಡೋದು ಬಳಕೆ ಮಾಡುವಂತ ಶಾರ್ಟ್ಕಟ್ ಕೀ ರೀ ಎಸ್ಕೇಪ್ ರೀ. ಇದು ನೆನಪಿರ್ತದ್ರೆ ರೀ. ನೆಕ್ಸ್ಟ್ ಇದೆಲ್ಲ ಆಯ್ತು ಸರ್. ಈಗ ಈ ಎರಡನೇ ಸ್ಲೈಡ್ ಇಂಪಾರ್ಟೆಂಟ್ ಅದ, ನಾನು ಇದನ್ನ ಹೈಡ್ ಮಾಡ್ತೀನಿ ಸರ್. ಇದನ್ನ ಹೈಡ್ ಸ್ಲೈಡ್ ರೀ. ಈಗ ಇದು ಹೈಡ್ ಆಗಿದ್ರಿ, ಸ್ವಲ್ಪ ಕಲರ್ನ ಚೇಂಜ್ ಆಗಿರ್ತಾರೆ. ನೋಡಮ್ರಿ ಸರ್, F5ದಾಗ ಹೋಗ್ತೀನಿ ರೀ, F5 ಪ್ರೆಸ್ ಮಾಡ್ತೀನಿ ರೀ. ಇದು ಮೊದಲನೇ ಸ್ಲೈಡ್ ಸರ್, ಎರಡನೇ ಸ್ಲೈಡೇ ಅದು ಇತ್ರಿ, ಹೌದ್ರಿ ರೀ. ಈಗ ಡೈರೆಕ್ಟ್ ಇಲ್ಲಿ ಬರ್ತಾ ನೋಡ್ರಿ, ಈಗ ಇದನ್ನ ಮೂರನೇ ಸ್ಲೈಡಿಗೆ ಬಂತ್ರಿ ಸರ್, ಹೌದ್ರಿ ರೀ. ಸೊ ಇದ್ರ ಅರ್ಥ ಏನಂದ್ರೆ ಯಾವ್ದಾದ್ರು ಒಂದು ಸ್ಲೈಡ್ ಅನ್ನ ಹೈಡ್ ಮಾಡ್ಬೇಕಾಗಿತ್ತು ಅಂದ್ರೆ ಯಾವ್ದ್ರಿ? ಹೈಡ್ ಸ್ಲೈಡ್ ಅಂತ ಕರಿತೀವಿ. ಇನ್ನ ರೆಕಾರ್ಡ್ ನರೇಷನ್ ಅಂತದ್ರಿ. ಇದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ರೀ ಇಲ್ಲಿ ಓಕೆ ಅನ್ಬೇಕ್ರಿ. ಕರೆಂಟ್ ಸ್ಲೈಡ್ ಯಾವ್ದಾರ ಒಂದು ಸ್ಲೈಡ್ ಇದ್ರಿ. ಈಗ ಇದನ್ನ ನಾವೇನ್ ಮಾಡ್ತಿರ್ತೀವಲ್ಲ, ಈ ಸ್ಲೈಡ್ ಅನ್ನ ರೆಕಾರ್ಡ್ ಮಾಡಿರ್ತಾರೆ ಡೀಟೇಲ್ಸ್, ಯಾವ ತರ ರೆಕಾರ್ಡ್ ಆತ ತೋರಿಸ್ತೀನಿ ಅಂತ. ಓ, ಇದು ಎಸ್ಕೇಪ್ ಹಿಡಿಬೇಕಲ್ಲ ರೀ. ಓಕೆ, ಸೇವ್ ಅನ್ರಿ. ಇದನ್ನ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ಬಂದಿರ್ತೀರಿ ಯಾವ್ಯಾವ ಸ್ಲೈಡ್ಗಳು ಎಷ್ಟೆಷ್ಟು ಸೆಕೆಂಡ್ಗಳನ್ನು ನಾವು ಬಳಕೆ ಮಾಡಿವಿ ಅಂತ ಹೇಳ್ರಿ. ಇದು ಅಂತೂ ನಾವು ಬಂದಿಲ್ಲ, ಹೈಡ್ ಮಾಡಿವ್ರಿ. ಇದು ಒಂದು 4 ಸೆಕೆಂಡ್ ಇತ್ರಿ, ಇದು 3 ಸೆಕೆಂಡ್ ಇತ್ರಿ, ಇದು 1 ಸೆಕೆಂಡ್ ಇತ್ರಿ, ಹೌದ್ರಿ ರೀ. ಸೊ ಈ ತರ ಟೈಮ್ಗಳನ್ನ ತಗೋಬೇಕಾಗಿತ್ತು ಅಂತಂದ್ರ ರೆಕಾರ್ಡ್ ನೆರೇಷನ್ ಅಂತ ಕರಿತೀವಿ. ನೆರೇಷನ್ ಅಂದ್ರೆ ರೀ ಅಕೌಂಟೆನ್ಸ್ ಬರ್ತಾರೆ, ನೆರೇಟ್ ಮಾಡ್ತಾರ ಪ್ರತಿಯೊಂದಕ್ಕೂ, ಅಥವಾ ತೆಳಗ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದ್ರ ಬಗ್ಗೆ ಬಂದಿಡೋದು. ಎಲ್ಲಂದ್ರೆ ಬಿಲ್ ಬಂದಿರ್ತಾವ, ಒಂದು 50 ರೂಪಾಯಿ ಹೋಗ್ಯದ್ರಿ, ಅದಕ್ಕೆ ಬಗ್ಗೆ ನೆರೇಟ್ ಬರೀಬೇಕು, ಎದಕ್ಕೆ ಬರಿಬೇಕು ಇದನ್ನ, ಅಥವಾ ಈ 50 ರೂಪಾಯಿ ಎದಕ್ಕೆ ಖರ್ಚಾಗ್ಯದ ಅಂತ ನೆರೇಟ್ ಬರೀತಿರ್ತಾರೆ ಅಕೌಂಟೆನ್ಸ್ ಇದಾಗ, ಹೌದ್ರಾ ರೀ. ಅದೇ ನೆರೇಷನ್ ರೀ. ಇನ್ನು ಸರ್ ಇಲ್ಲಿ ರಿಹರ್ಸ್ ಟೈಮಿಂಗ್ ಅಂತದ ರೀ. ಇದು ಎದಕ್ಕೆ ಯೂಸ್ ಮಾಡ್ತಾರ್ರಿ ರಿಹರ್ಸ್ ಟೈಮಿಂಗ್ ಅಂತಂದ್ರೆ ರೀ, ಇದನ್ನ ಹೈಡ್ ಅನ್ಹೈಡ್ ಮಾಡ್ಬೇಡಮ್ರಿ, ಅನ್ಹೈಡ್ ಮಾಡಲು ಇದೇ ಆಯ್ಕೆ ರೀ. ನೆಕ್ಸ್ಟ್ ರಿಹರ್ಸ್ ಟೈಮಿಂಗ್ಸ್ ಅಂತ ತಗೊಂಡ್ಬಿಡಮ್ ಅಂತ. ಇಲ್ಲಿ ಒಂದ್ ಕಡೆ ಕ್ಲಾಕ್, ಇಲ್ಲಿ ಬಂದ ನೋಡ್ರಿ. ಈಗ ಇದನ್ನ ಹೆಂಗ್ ಎದಕ್ಕೆ ಯೂಸ್ ಮಾಡ್ತಾರಂದ್ರೆ, ಯಾವ್ದಾರ ಒಂದು ದೊಡ್ಡ ಫಂಕ್ಷನ್ ಇರ್ತದ, ಅಥವಾ ಮುಖ್ಯಮಂತ್ರಿಗಳು ಬಂದಿರ್ತಾರೆ, DC ಇರ್ತಾರೆ, ಅವ್ರ ಎದುರಿಗೆ ಒಂದು ಯಾವ್ದೋ ಒಂದು ವಿಷಯನ ಪ್ರಸ್ತುತಪಡಿಸುವಾಗ. ಇದು ಯಾವಾಗ ಆಗಿತ್ತು ಅಂದ್ರೆ ಲಾಕ್ಡೌನ್ ಟೈಮ್ನಾಗ ರೀ. ಅವ್ರ ಮಾಲಿಕ್ಯೂಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋಣ ಅವ್ರು ಹೇಳ್ತಾರೆ, ನೋಡ್ರಿ ನಿಮಗೆ ಒಂದು 5 ನಿಮಿಷ ಅಷ್ಟೇ ಕೊಡ್ತೀವಿ, 5 ನಿಮಿಷನಾಗ ಏನು ಎಕ್ಸ್ಪ್ಲೇನ್ ಮಾಡೋದ ಮಾಡ್ರಿ. ಈಗ ಯಾವ್ಯಾವ ಸ್ಲೈಡ್ ಅನ್ನು ನೋಡಿ ಸರ್, ಇದು ಇಂಪಾರ್ಟೆಂಟ್ ಅದ ಸರ್, ಇಲ್ಲಿ ಚಾಲೂ ಆಗಿತ್ತು, ಓ ಎಷ್ಟು ಸೆಕೆಂಡ್ ನಾನು ಇದನ್ನ ಹೇಳಬೇಕು, ಇಲ್ಲಿ ನಮಗೆ ಟೈಮ್ ಕಾಣಿರ್ತದ, ಅದನ್ನ ಅಷ್ಟೇ ಸ್ಪೀಡ್ ಆಗೋದನ್ನ ಎಕ್ಸ್ಪ್ಲೇನ್ ಮಾಡೋದ್ರಿ. ಸೊ ಇದಾಯ್ತು 1ನೇ ಸ್ಲೈಡ್. ಈಗ ಎಷ್ಟಾಗ್ಯದ ನೋಡ್ರಿ, 28 ಸೆಕೆಂಡ್ ಆಗ್ಯದ್ರಿ. ಇನ್ನು 2ನೇ ಸ್ಲೈಡಿಗೆ ಹೋಗ್ತೀನಿ ರೀ. ಇದು ಮುಗಿತಡ್ರಿ, ಇದು ಫುಲ್ ಮುಗಿಬೇಕು. ಇದು ಮುಗಿತಂದ್ರೆ ಚಾಲು ಇಲ್ಲಿ ಚಾಲು ಆಯ್ತನ್ರಿ. ಮತ್ತೆ 1 2 3 ಸ್ಟಾರ್ಟ್ ಆಯ್ತು ರೀ 2ನೇ ಸ್ಲೈಡ್ ರೀ. ಇದನ್ನ ಮುಗಿತೀರಿ ಸರ್, ಇದೊಂದು 6 ಸೆಕೆಂಡ್ 7 ಸೆಕೆಂಡ್ ಆಗ್ಯದ್ರೆ 8 ಸೆಕೆಂಡ್ ಆಗ್ಯದ. ನೆಕ್ಸ್ಟ್ ರೈಟ್. ಸೊ ಇದನ್ನ ಇಲ್ಲಿ ಸ್ಟಾರ್ಟ್ ಆಯ್ತು ರೀ. ನೆಕ್ಸ್ಟ್ ಈಗ ಇದನ್ನ ಮುಗಿದಾದ್ಮೇಲೆ ನಾನು ಇದನ್ನ ಸ್ಟಾಪ್ ಮಾಡ್ತೀನಿ ರೀ. ಈಗ ಬರ್ರಿ, ಇದನ್ನು ಕೂಡ ನಾವು ಸೇವ್ ಅನ್ನೋಣ್ರಿ. ಓಕೆ, ಸೊ ಇನ್ನೊಂದು ಏನು ಮಾಡ್ಬೇಕು ಗೊತ್ತೇನ್ರಿ, ರೆಕಾರ್ಡ್ ನರೇಷನ್ ಅಂದ್ರೆ ನಮ್ಮ ಸೌಂಡು ರೆಕಾರ್ಡ್ ಮಾಡಿದ್ರಿ ಅದನ್ರಿ. ಓಕೆ ನೋಡ್ರಿ, ನೀವು ಯಾವಾಗಾರ ನೀವು ಇದನ್ನ ರೆಕಾರ್ಡ್ ಅಂತ ಕ್ಲಿಕ್ ಮಾಡಿ ಯಾರಿಗಾದ್ರೂ ಬೈದ್ರಿ ಅಂದ್ರೆ ಭಾಳ ಹೆರಣದಾಗ ಬೈತೀರಿ ನೋಡ್ರಿ. ಓಕೆ, ನೆಕ್ಸ್ಟ್ ಈಗ ಮೊದಲನೇ ಒಂದು ಸ್ಲೈಡ್ ಎಷ್ಟ್ರಿ ಅಂದ್ರೆ 34 ಸೆಕೆಂಡ್ ಆಗಿತ್ರಿ ಸರ್. ಎರಡನೇದ್ರಿ 9 ಸೆಕೆಂಡ್ ರೀ. ಇದು 8 ಸೆಕೆಂಡ್ ರೀ, ಇದು 1 ಸೆಕೆಂಡ್ ಆಗೈತ್ರಿ, ನಾವು ಕ್ಯಾನ್ಸಲ್ ಮಾಡಿದೆ, ಹೌದ್ರಾ ರೀ. ಸೊ ಇಲ್ಲಿ ಟೈಮ್ ಆಗ್ಯದ್ರಿ. ಜೊತೆಗೆ ಇನ್ನೊಂದೇನಾಗ್ಯದ ಅಂತಂದ್ರೆ, ಇಲ್ಲಿ ನಾವು ರಿಹರ್ಸ್ ಅಂತ ಅಂದಾಗ ನಮಗ ಮ್ಯಾಲೇನೆ ಇದ್ರ ಮೇಲೆನೆ ಕಾಣತಿತ್ತು. ಎಲ್ಲಿ ಹೇಳ್ರಿ, ಆ ಒಂದು ಸ್ಲೈಡ್ ಮೇಲೆನೆ ಕಾಣತಿತ್ತು. ಅಂದ್ರೆ ಯಾವ್ದಾದ್ರು ಒಂದು ಸ್ಲೈಡ್ ಅನ್ನು ಎಷ್ಟೆಷ್ಟು ನಿಮಿಷನ ಅದನ್ನ ಆಪರೇಟ್ ಮಾಡ್ಬೇಕಂತ ಯೂಸ್ ಮಾಡ್ಬೇಕಂತ ಗೊತ್ತಿದ್ದಾಗ ಇದನ್ನ ತಗೋಬೇಕು ನೋಡ್ರಿ. ಅಥವಾ ನನಗೆ ಅದ್ರ ಮೇಲೆನೆ ಆ ಟೈಮ್ ಅನ್ನ ಮೇಂಟೈನ್ ಮಾಡ್ಬೇಕಾಗ್ಯದ ಅಂದಾಗ ಅದನ್ನ ಬಳಕೆ ಮಾಡ್ತಾರ್ರಿ. ಸೊ ಇಲ್ಲಿ ರೈಟ್ ಮಾರ್ಕ್ ಚೆಕ್ ಬಾಕ್ಸ್ ನಾಗ ರೈಟ್ ಮಾರ್ಕ್ ಅಂದ್ರೆ ಯೂಸ್ ರಿಹರ್ಸ್ ಟೈಮಿಂಗ್ ಅಂದ್ರೆ ಇವೆಲ್ಲ ಈ ತರ ತೋರಿಸ್ತು ಸರ್. ಅದನ್ನ ಕಾಣಬೇಕು ಕಾಣಬಾರ್ದು ಅಂತ ಅನ್ನೋದಕ್ಕೆ ಮಾಡಕ್ರಿ ಸರ್ ಇದನ್ನ ಅಷ್ಟೇ ರೀ. ಇದನ್ನ ಸರ್ ಇಲ್ಲಿ ಹೋಗ್ಲಿಲ್ಲಲ್ರಿ ಅಂತಂದ್ರೆ ಅದನ್ನ ಅಲ್ಲಿ ಸೆಟ್ ಆಗೋದಕ್ಕೆ ಅಷ್ಟೇ ರೀ. ಇದನ್ನ ಇದು ಇಲ್ಲಿ ನಮ್ಗೇನು ಕಾಣೋದಕ್ಕೆ ಬಿಡೋದಕ್ಕೆ ಇಂಪಾರ್ಟೆಂಟ್ ಅಲ್ಲ ಇದನ್ನ. ಸೊ ನೆಕ್ಸ್ಟ್ ಇದು ಕ್ಲಿಯರ್ ಅದಾರೆ ಇದನ್ರಿ. ಇನ್ನು ಇದು ಬರೋದು ಏನಂದ್ರೆ ರೆಜುಲೇಷನ್ಸ್ ಅಂತ ಕರಿತಾರ್ರಿ. ರೆಜುಲೇಷನ್ ಅಂತಂದ್ರೆ ಎಲ್ಲಿ ಬರ್ತಂದ್ರೆ ನಮ್ದು ಒಂದು ಮಾನಿಟರ್ನ ಕ್ವಾಲಿಟಿ ರೀ, ಹೌದೇ ರೀ. ಇದು ರೆಜುಲೇಷನ್ ಅಂತ ಬರ್ತದೆ. ಇದಕ್ಕೇನು ಸಂಬಂಧ ಬೀಳಂಗಿಲ್ಲ, ಬಿಟ್ಟು ಬೀಳೋಣ ಅಂದ್ರೆ ಅದು ನಮ್ಮ ಎಕ್ಸಾಮ್ಗೂ ಇಂಪಾರ್ಟೆಂಟ್ ಅಲ್ರಿ. ಅದನ್ನು ಅದು ಎಲ್ಲಿ ಇಂಪಾರ್ಟೆಂಟ್ ಆಗ್ತಂದ್ರೆ ಯಾವ್ದಾದ್ರು ಒಂದು ಕಡೆ ದೊಡ್ಡ ಪರದೆ ಮೇಲೆ ನಾವು ಇದನ್ನ ಪ್ರಸ್ತುತಪಡಿಸುವಾಗ, ಈಗ LED ಬೋರ್ಡ್ ದೊಡ್ಡ ದೊಡ್ಡ ಇದ್ರ ಸ್ಕ್ರೀನ್ ಮೇಲೆ ತೋರಿಸ್ತಿರ್ತಾರಲ್ರಿ, ಅವಾಗ ಅದ್ರ ರೆಜುಲೇಷನ್ ಹೆಚ್ಚಿಗೆ ಬೇಕು ಕಡಿಮೆ ಬೇಕು ಅನ್ನೋದಕ್ಕೆ ಅದು ಯೂಸ್ ಇರ್ತದೆ. ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ಇನ್ನು ಪರೀಕ್ಷೆ ದೃಷ್ಟಿಲಿ ಅಂತೂ ಎಷ್ಟೆಷ್ಟು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ತನಕ ಎಷ್ಟು ಗೊತ್ತಿದ್ರೆ ಸಾಕ್ರಿ. ಕ್ಲಿಯರ್ ಅದಾರೆ ರೀ. ಇದ್ರಾಗ ಯಾವ್ದಾರ ಒಂದು ಕನ್ಫ್ಯೂಷನ್ ಅದೇನ್ರಿ. ಸೊ ಇದು ಒಂದು ಏನಂತ ರೆಕಾರ್ಡ್ ಆತ ನೋಡ್ರಿ. ಇದು ನಂಗೆ ನಾ ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಬಟ್ ಮೈಕ್ ಇದ್ದಿದ್ದಕ್ಕೆ ರೆಕಾರ್ಡ್ ಆಗ್ಯದ್ರಿ ಅದನ್ನ, ಹೌದ್ರಾ ರೀ. ಕ್ಲಿಯರ್ ಅದಾರೆ ಇದನ್ರಿ. ಇದ್ರಾಗ ಏನೋ ಡೌಟ್ ಅವರೇ ಇಲ್ರಿ. ಇಲ್ಲಾಂದ್ರೆ ನೋಟ್ಸ್ ನಾಳೆ ಬರ್ಕೊಳಮ್ರಿ. ಓಕೆ ರೀ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.